ನಮಸ್ಕಾರ ಎಲ್ಲರಿಗೂ. ಈಗ ನೀವು ನೋಡ್ತಾ ಇರೋದು ಡಂಬಳ. ಮುಂಚೆನೂ ಇಲ್ಲಿಗೆ ಬಂದಿದ್ವಿ, ಆದರೆ ಈ ಎಪಿಸೋಡ್ನಲ್ಲಿ ನಿಮಗೆ ತುಂಬ ಕುತೂಹಲಕಾರಿ ವಿಚಾರಗಳನ್ನು ತೋರಿಸ್ತೀನಿ. ಇದೀಗ ನೀವು ನೋಡ್ತಿದ್ದಂಗೆ ಅಲ್ಲಿ ಸೋಮನಾಥನ ದೇವಾಲಯ ಮತ್ತು ಡಂಬಳದ ದೊಡ್ಡ ಬಸಪ್ಪ ದೇವಾಲಯ ಎರಡೂ ಕಾಣ್ತಿದೆ. ಅದರ ಪಕ್ಕದಲ್ಲೇ ಇಲ್ಲೊಂದು ಸಣ್ಣ ಗುಡಿ ಇದೆ, ಅದು ಬಹಳ ಪಾಳು ಬಿದ್ದಿದೆ. ಸುತ್ತಲೂ ಮುತ್ತಲೂ ಇರುವಂತಹ ಕೆಲವೊಂದಷ್ಟು ವಿಗ್ರಹಗಳನ್ನು ತಂದು ಆ ಗರ್ಭಗುಡಿಯಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಇದು ಹಿಂಬದಿಯ ಒಂದು ನೋಟ. ನೀವು ಈ ಗುಡಿಯ ಹಿಂಬದಿಯ ನೋಟ ನೋಡ್ತಾ ಇದ್ದೀರಾ. ಯಾವುದೋ ಒಂದು ಹೊಲದಲ್ಲಿ ಅದು ಅವಶೇಷವಾಗಿ ಉಳಿದಿದೆ. ಅಲ್ಲಿಂದ ಸ್ವಲ್ಪ ದೂರದಲ್ಲೇ ದೊಡ್ಡ ಬಸಪ್ಪ ದೇವಾಲಯನ ನಾವು ನೋಡ್ಬೋದು. ಮತ್ತು ಈ ಗೋಪುರದ ಒಂದು ವಿಶೇಷತೆಯನ್ನು ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ನೋಡ್ತಾ ಇದ್ದೀರಾ ನೀವು, ಪಾಳು ಬಿದ್ದಂತಹ ತೀರ್ಥಂಕರರ ಮೂರ್ತಿ ಇದೆ. ಈ ಇತಿಹಾಸದ ಪ್ರಕಾರ ಈ ದೇವಾಲಯ ಅಥವಾ ಗುಡಿ ಬಂದ್ಬಿಟ್ಟು ಪ್ರಾಯಶಃ ಶಾತವಾಹನರ ಕಾಲದಲ್ಲಿ ಕಟ್ಟಿಸಿದ್ದು ಅಂತ ಉಲ್ಲೇಖಗಳ ಸಿಗುತ್ತೆ. ಈಗ ನಮಗೆ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಇಲ್ಲಿ ನೋಡಿದ್ರೆ ಪ್ರತಿಯೊಬ್ಬ ರಾಜರು ತಮ್ಮ ಆಡಳಿತ ಕಾಲದಲ್ಲಿ ಅವರವರ ಧರ್ಮವನ್ನು ಪ್ರತಿಪಾದಿಸ್ತಾ ಬಂದಿದ್ದಾರೆ. ಹಾಗೆ ಇಲ್ಲಿ ಮೂಲತಃ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ, ತದನಂತರ ಶೈವ ಧರ್ಮದ ಪರಿಪಾಲನೆ ಆಗಿದೆ ಅನ್ನೋದು ಬಹಳ ಎದ್ದು ಕಾಣುತ್ತೆ. ಆ ಸಮಯದಲ್ಲಿ ಇಲ್ಲಿ ಬಸಪ್ಪನ ಒಂದು ವಿಗ್ರಹ, ದೊಡ್ಡ ಬಸಪ್ಪನ ವಿಗ್ರಹವನ್ನು ಕೆತ್ತಿ ಇಡಲಾಗಿದೆ ಹಾಗೂ ಲಿಂಗದ ಪ್ರತಿಷ್ಠಾಪನೆ ಮಾಡಲಾಗಿದೆ. ಆ ಗೋಪುರದಲ್ಲಿ ನೀವು ನೋಡಿದ್ರೆ 24 ಕೋನಗಳಿದೆ. ಜೈನ ಧರ್ಮದ ಪ್ರಕಾರ 24 ತೀರ್ಥಂಕರರಿದ್ದಾರೆ. ಆ 24 ತೀರ್ಥಂಕರರ ಒಂದು ಗುರುತನ್ನು ಕೋನಗಳ ಮೂಲಕ ಆ ಗೋಪುರದಲ್ಲಿ ಕೆತ್ತಿರೋದು ತುಂಬ ನಮಗೆ ಬಹಳ ಒಂದು ವಿಶೇಷವಾಗಿ ಕಾಣುತ್ತೆ. ಹಾಗೂ ಈಗ ನೀವು ನೋಡ್ತಾ ಇದ್ದೀರಾ, ಸ್ವಲ್ಪ ತೂಗಳತೆಯ ದೂರದಲ್ಲಿರುವಂತಹ ಒಂದು ಭಗ್ನಗೊಂಡಿರುವಂತಹ ಬಸದಿ ಇದೆ. ಕಲ್ಲೇಶ್ವರ ದೇವಾಲಯ ಅಂತ ಕರೀತಾರೆ ಇದನ್ನು. ಆದರೆ ಇದರ ಕೆತ್ತನೆಗಳು ಮತ್ತು ದ್ವಾರ ಬಾಗಿಲಿನಲ್ಲಿರುವಂತಹ ದ್ವಾರಪಾಲಕರಾಗಲಿ ಮತ್ತು ಹೆಬ್ಬಾಗಿಲಿನ ಮೇಲಿರುವಂತಹ ಲಕ್ಷ್ಮಿಯ ಉಬ್ಬು ಶಿಲ್ಪವಾಗಲಿ ಎಲ್ಲವೂ ಕಲ್ಯಾಣಿ ಚಾಲುಕ್ಯರ ಕಾಲದ ಒಂದು ಕೆತ್ತನೆಯಾಗಿ ಕಾಣ್ತದೆ. ಇದೀಗ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಸಿಕ್ಕಿರುವಂತಹ ನಾಗರ ಕಲ್ಲುಗಳು ಮತ್ತು ಮುಂದಿನ ದ್ವಾರ ಬಾಗಿಲಲ್ಲಿರುವಂಥ ದ್ವಾರಪಾಲಕರು, ಹಾಗೆ ಮೇಲ್ಛಾವಣಿಯಲ್ಲಿ ಮೇಲ್ಭಾಗದಲ್ಲಿರುವಂತಹ ಲಕ್ಷ್ಮಿಯ ವಿಗ್ರಹ ಆನೆಯ ಜೊತೆ ಇರುವಂಥದ್ದು. ಹೀಗೆ ಬಹಳಷ್ಟು ದೇವಾಲಯಗಳಲ್ಲಿ ನಾವು ಆಲ್ರೆಡಿ ನಾವು ಈಗ ನೋಡಿದ್ದೀವಿ. ಅದೇ ಥರ ಇದೆ ಇಲ್ಲಿ ನೋಡಿದರೆ ರಂಗಮಂಟಪ ಮತ್ತು ಗರ್ಭಗುಡಿ ಎರಡು ಇಷ್ಟು ಮಾತ್ರ ಉಳ್ಕೊಂಡಿದೆ ಈ ಕಲ್ಲೇಶ್ವರ ದೇವಾಲಯದಲ್ಲಿ. ಈ ಕಲ್ಲೇಶ್ವರ ದೇವಾಲಯದಲ್ಲೂ ಸಹ ನೀವು ನೋಡ್ತಾ ಇರೋ ಹಾಗೆ ಲಿಂಗ ಪ್ರತಿಷ್ಠಾಪನೆ ಆಗಿದೆ ಮತ್ತು ಬಸವನ ಒಂದು ಮೂರ್ತಿ ಇಟ್ಟಿದ್ದಾರೆ. ಹಾಗೆ ಸುತ್ತಲೂ ನೋಡ್ತಾ ಹೋದರೆ ಪಾಳು ಬಿದ್ದಂತಹ ಗುಡಿಯ ಅವಶೇಷಗಳನ್ನು ನೀವು ನೋಡ್ತಾ ಇದ್ದೀರಾ. ಹೊರಗಿನ ಗೋಡೆಗಳು ಮತ್ತು ಇಲ್ಲಿರುವಂಥ ಒಂದು ಸಣ್ಣ ಬಾಗಿಲು ಮತ್ತು ಇಲ್ಲಿ ಫೌಂಡೇಶನ್ ಅಥವಾ ಕೆಳಮಟ್ಟದಲ್ಲಿರುವಂತಹ ಒಂದು ಕಲ್ಲಿನ ಕೆತ್ತನೆಗಳು ಮಾತ್ರ ಉಳಿದಿದೆ. ಮೇಲ್ಗಡೆ ಎಲ್ಲ ಈ ರಿನೋವೇಷನ್ ಥರ ಸಿಕ್ಕಿರುವ ಕಲ್ಲುಗಳನ್ನೇ ಜೋಡಿಸಿ ಗುಡಿಯನ್ನು ಕಟ್ಟಿದ್ದಾರೆ. ಹಾಗೆ ಈ ಕಲ್ಲೇಶ್ವರ ಗುಡಿ ಏನು ಸ್ವಲ್ಪ ಉಳಿದಿದೆ, ಅದರಲ್ಲೇ ಮರುನಿರ್ಮಾಣ ಮಾಡಿದ್ದಾರೆ. ಅದರಿಂದ ಒಂದು ಸ್ವಲ್ಪ ದೂರದಲ್ಲಿ ಅಲ್ಲಿ ಮುಂದೆ ನಿಮಗೆ ಕಾಣಿಸುತ್ತಾ ಇದೆಯಲ್ಲ, ಅದನ್ನು ಜಪದ ಬಾವಿ ಅಂತ ಕರೀತಾರೆ. ಇದೀಗ ನೀವು ನೋಡ್ತಾ ಇದ್ದೀರಾ, ಏನು ಫೌಂಡೇಶನ್ ಕಲ್ಲುಗಳು ಉಳಿದಿದ್ದಾವೆ ಅದ್ರ ಮೇಲ್ಗಡೆನೆ ಕಲ್ಲುಗಳನ್ನು ಜೋಡಿಸಿ ಈ ಒಂದು ದೇವಾಲಯದ ಪುನರ್ನಿರ್ಮಾಣ ಕಾರ್ಯಗಳನ್ನು ಮಾಡಿ ಬಿಟ್ಟಿದ್ದಾರೆ. ಈ ದೇವಾಲಯದಿಂದ ಹಾಗೆ ಮುಂದಕ್ಕೆ ನಡೆದುಕೊಂಡು ಹೋದರೆ ನಮಗೆ ಅಲ್ಲಿ ಜಪದ ಬಾವಿ ಅಂತ ಸಿಗುತ್ತೆ. ಆ ಜಪದ ಬಾವಿಯಲ್ಲಿ ಇಲ್ಲಿ ಬಹಳಷ್ಟು ವಿಶ್ಲೇಷಣೆಗಳನ್ನು ಮಾಡಿದ್ದಾರೆ. ಇಲ್ಲಿ ಗೋಪುರಗಳಾಗಲಿ, ಅಲ್ಲಿ ಕೂತ್ಕೊಂಡು ತಪಸ್ಸು ಮಾಡೋದಕ್ಕೆ ಮಾಡಿರುವಂತಹ ಸಣ್ಣ ಸಣ್ಣ ಕೋಣೆಗಳಾಗಲಿ ಬಹಳಷ್ಟು ಜನರು ಬಹಳಷ್ಟು ವಿಶ್ಲೇಷಣೆ ಮಾಡಿದ್ದಾರೆ. ಇಲ್ಲಿ ನೋಡಿದ್ವಿ ನೀವು ನಾಗರಕಲ್ಲುಗಳನ್ನು. ಆದರೆ ಈ ಒಂದು ವಿಶ್ಲೇಷಣೆಯನ್ನು ನಾವು ಸೂಕ್ಷ್ಮ ರೀತಿಯಲ್ಲಿ ಗಮನಿಸ್ತಾ ಹೋದರೆ ಡಂಬಳದ ಗೋಪುರ ಬಂದು 24 ಕೋನವುಳ್ಳ ಗೋಪುರ. ಇಲ್ಲಿ ಈ ಜಪದ ಬಾವಿಯಲ್ಲಿ ನೀವು ಇರುವಂತಹ ಗೋಪುರಗಳನ್ನು ಸರಿಯಾಗಿ ಎಣಿಕೆ ಮಾಡಿ ನೋಡಿದರೆ ನಿಮಗೆ 24 ಗೋಪುರಗಳು ಸಿಗುತ್ತೆ. ಆ 24 ಗೋಪುರಗಳು 24 ತೀರ್ಥಂಕರರಿಗೆ ಸೂಚ್ಯವಾಗಿ ಕಟ್ಟಿರಬಹುದು ಅಂತ ನಾವು ಇಲ್ಲಿ ಊಹೆ ಮಾಡಬಹುದು. ಯಾಕಂದರೆ ಇಲ್ಲಿ ಜಪದ ಬಾವಿ, ಜಪ, ತಪ ಎಂಬ ಪದಗಳು ಈ ಜೈನ ಧರ್ಮದಲ್ಲಿ ಜಪ ಮಾಡೋದಾಗಲಿ ತಪ ಮಾಡೋದಾಗಲಿ ಬಹಳ ಒಂದು ಆಚರಣೆಯಲ್ಲೇ ಇರುವಂತಹ ವಿಚಾರವಾಗಿದೆ.
ಜಪ ಇಲ್ಲಿ ಕುಳಿತುಕೊಂಡು ಜಪ ಮಾಡೋದಕ್ಕೋಸ್ಕರ ಈ ಒಂದು ಸಣ್ಣ ಸಣ್ಣ ಗುಡಿಗಳು ಅಥವಾ ಕೋಣೆಗಳನ್ನು ಕಟ್ಟಿಸಿದ್ದಾರೆ. ಇಲ್ಲಿರುವಂತಹ ನೀವು ಗೋಪುರಗಳನ್ನು ಗಮನಿಸಿ. ಈ ಗೋಪುರಗಳನ್ನು ನೀವು ಸರಿಯಾಗಿ ಜೋಡಿಸಿದ್ದನ್ನು ಎಣಿಸಿದರೆ ಕರೆಕ್ಟಾಗಿ ನಿಮಗೆ 24 ಗೋಪುರಗಳನ್ನು ನೀವು ಇಲ್ಲಿ ನೋಡ್ಬೋದು. ಇದೀಗ ಕೆಲವೊಂದು ಸರಿ ಇಲ್ಲಿ ನೀರಿಲ್ಲದೆ ಹಾಗೆ ಬರಡು ಬಿದ್ದಿರುತ್ತೆ. ಆದರೆ ಇಲ್ಲಿ ನೀರು ತುಂಬಿಕೊಂಡಿರೋ ಕಾರಣ ಸ್ಥಳೀಯ ಹುಡುಗರು ಇದನ್ನು ಈಜುಕೊಳವನ್ನಾಗಿ ತಮ್ಮ ಒಂದು ಸಮಯ ಕಳೆಯಲಿಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಅಲ್ಲಿ ಈಜು ಆಡೋದಕ್ಕೆ ಆಗಲಿ, ಮತ್ತೊಂದು ವಾಯು ವಿಹಾರಕ್ಕಾಗಲಿ, ಹೀಗೆ ಹಲವಾರು ವಿಚಾರಗಳಿಗೆ ಇಲ್ಲಿ ಬಳಸ್ಕೊತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ನೀವು ಈಗ ಸುತ್ತಲೂ ಕೆಲವೊಂದು ಗುಡಿಗಳಿಗೆ ಬಾಗಿಲುಗಳನ್ನು ಸಿಕ್ಕಿದೆ ಜೋಡಿಸಿದ್ದಾರೆ. ಆದರೆ ಇಲ್ಲಿ ಕೆಲವೊಂದು ನೋಡಿ, ಕೋನದಲ್ಲಿರುವಂತಹ ಗುಡಿಗೆ ಯಾವುದೇ ರೀತಿ ಬಾಗಿಲುಗಳಿಲ್ಲ. ಅಲ್ಲೂ ಅಷ್ಟೇ, ಆ ಕೋನದಲ್ಲೂ ಸಹ ಬಾಗಿಲುಗಳಿಲ್ಲ. ಆದರೆ ಗೋಪುರಗಳಿವೆ. ಈ ಗೋಪುರಗಳು ಮತ್ತು ಬಾಗಿಲುಗಳು ಎರಡೂ ಇಲ್ಲಿ ನಮಗೆ ಈ ಏನು ಪುನರ್ನಿರ್ಮಾಣದ ಕಾರ್ಯದಲ್ಲಿ ಸಿಕ್ಕಿದರೆ ಅದನ್ನು ಜೋಡಿಸ್ಬೋದಿತ್ತೋ ಏನೋ. ಆದರೆ ಇಲ್ಲಿ ಯಾವ ಯಾವ ಬಾಗಿಲುಗಳು ಸಿಕ್ಕಿವೆಯೋ ಅದನ್ನು ಜೋಡಿಸಿ ಬೇರೆ ಗೋಪುರಗಳ ಕೆಳಗೆ ಬಾಗಿಲುಗಳು ಇಲ್ಲದೆ ಹಾಗೆ ಕಲ್ಲನ್ನು ಜೋಡಿಸಿ ಬಿಟ್ಟಿದ್ದಾರೆ. ಅಲ್ಲಿ ಆ ಕಲ್ಲಿನ ಮೇಲೆ ಮಾರ್ಕಿಂಗ್ಗಳನ್ನು ನೀವು ನೋಡ್ಬೋದು, ಆ ನಂಬರ್ಗಳನ್ನು ಹಾಕಿದ್ದಾರೆ. ಸೊ ಇದನ್ನು ಕನ್ಸಿಡರ್ ಮಾಡಿದ್ರೆ ನಾವು ಈ ಒಂದು ಜಪದ ಬಾವಿಯಲ್ಲಿ 24 ಗೋಪುರಗಳುಳ್ಳ ಕೋಣೆಗಳನ್ನು ಆಗಿನ ಕಾಲದಲ್ಲಿ ನಿರ್ಮಿಸಿದ್ರು ಅನ್ನೋದು ತುಂಬ ಸಹಜವಾಗಿಯೇ ತಿಳಿದು ಬರ್ತದೆ. ಈ 24 ಪದ ಅಥವಾ ಅಂಕೆ ಏನಿದೆ ಅದು ಜೈನ ಧರ್ಮದ ಕುರುಹನ್ನು ನಮಗೆ ಸೂಚಿಸ್ತದೆ. ಹಾಗಾಗಿಯೇ ಇಲ್ಲಿ ಜೈನ ಧರ್ಮ, ತದನಂತರ ಕೆಲವೊಂದಷ್ಟು ಬೌದ್ಧ ಧರ್ಮದ ಒಂದು ಪ್ರಭಾವವೂ ಇತ್ತು ಅಂತ ಇತಿಹಾಸಕಾರರು ಹೇಳ್ತಾರೆ. ಆದರೆ ನಮಗೆ ಇಲ್ಲಿ ಕುರುಹುಗಳು ಸಿಗೋದು ಜೈನ ಧರ್ಮದ್ದು ಹಾಗೂ ಶೈವ ಧರ್ಮದ ಅನುಕರಣೆಯ ಕುರುಹುಗಳನ್ನು ನಾವು ನೋಡಬಹುದು. ಅದನ್ನು ನಾನು ನಿಮ್ಮ ಮುಂದೆ ಈಗ ಪ್ರಸ್ತುತಪಡಿಸಿದೆ. ಇದೇ ಒಂದು ಜಪದ ಬಾವಿಯಿಂದ ಸ್ವಲ್ಪ ದೂರ ಸಾಗಿದ್ರೆ ನಮಗೆ ಆ ಮಣ್ಣಿನ ರಸ್ತೆ ಸಿಗ್ತದೆ. ಆ ಮಣ್ಣಿನ ರಸ್ತೆಯಲ್ಲೇ ಹಾಗೆ ಮುಂದಕ್ಕೆ ಹೋದರೆ ನಮಗೆ ಸಿಗೋದು ಡಂಬಳದ ಕೆರೆ. ಆ ಡಂಬಳದ ಕೆರೆಯನ್ನು ಗೋಣಸಮುದ್ರ ಕೆರೆ ಅಂತಲೂ ಕರೀತಾರೆ. ಅದನಂತರ 1800ನೇ ಇಸ್ವಿಯಲ್ಲಿ ಇದನ್ನು ಮತ್ತೊಮ್ಮೆ ಪುನರ್ನಿರ್ಮಾಣ ಮಾಡಲಾಗ್ತದೆ. ಈ ಜಾಗಕ್ಕೆ ರಾಣಿ ಎಲಿಜಬೆತ್ ಕೂಡ ಭೇಟಿ ಕೊಡ್ತಾಳೆ. ಅವಳಿಗೋಸ್ಕರ ಸಹ ಇಲ್ಲಿ ಒಂದು ಹತ್ತಿರದಲ್ಲೇ IBಯನ್ನು ಸಹ ಕಟ್ಟಿದ್ದಾರೆ. ಹಾಗಾಗಿ ಇದು ರಾಣಿ ಎಲಿಜಬೆತ್ ಕೆರೆ ಅಂತಲೂ ಸಹ ಕರೆಸ್ಕೊಳ್ತದೆ. ಇದಕ್ಕೆ ಪೂರಕವಾಗಿರುವಂತಹ ಒಂದು ಶಾಸನ ಆಗಲಿ ಅಥವಾ ಕಲ್ಲನ್ನಾಗಲಿ ನಾವು 18ನೇ ಶತಮಾನದಲ್ಲಿ ಬ್ರಿಟಿಷರ ಆಡಳಿತದಲ್ಲಿದ್ದಂತಹ ಅಧಿಕಾರಿಗಳ ಹೆಸರು ಮತ್ತು ಇಲ್ಲಿ ಬಳಸಲಾದಂತಹ ಕಾರ್ಮಿಕರ ಸಂಖ್ಯೆ ಹಾಗೂ ಇದಕ್ಕೆ ವ್ಯಯವಾದಂತಹ ಖರ್ಚು ವೆಚ್ಚಗಳಿರುವಂತಹ ಕಲ್ಲನ್ನು ಸಹ ನಾನು ನಿಮಗೆ ಮುಂದೆ ತೋರಿಸ್ತೀನಿ. ಇದೀಗ ನಾವು ಆ ಮಣ್ಣಿನ ಹಾದಿಯಲ್ಲಿ ನೋಡ್ಬೋದು. ನೀವು ಇಲ್ಲಿ ಬಲಗಡೆ ಆ ಕೆರೆಯಿಂದ ಬರುವ ನೀರನ್ನು ಸಾಗಿಸುವುದಕ್ಕೆ ಅಥವಾ ದಾಟಿಸೋದಕ್ಕೆ ಸಣ್ಣ ಚಾನಲ್ ಥರ ಒಂದು ಸೃಷ್ಟಿ ಮಾಡಿದ್ದಾರೆ. ಆ ನೀರು ಹರಿದು ಹೋಗ್ತಾ ಇದೆ. ಅಲ್ಲಿಂದ ಗೇಟ್ ಓಪನ್ ಮಾಡಿದ್ದಾರೆ ಅನಿಸುತ್ತೆ. ಹಾಗಾಗಿ ಆ ಚಾನಲ್ನಿಂದ ನೀರು ಹರಿದೋಗ್ತಾ ಇದೆ. ಹಾಗೆ ಎಡಗಡೆಗೆ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ ಇಲ್ಲಿ ಡಂಬಳದಂತಹ ಪಾಳು ಬಿದ್ದಂತಹ ಕೋಟೆ ಕಾಣಿಸ್ತದೆ. ಇದನ್ನು ಕ್ರಿಸ್ತ ಶಕ 3 ಮತ್ತು 4ನೇ ಶತಮಾನದಲ್ಲಿ ಶಾತವಾಹನರು ಕಟ್ಟಿಸಿರಬಹುದು ಅಂತ ಒಂದು ಊಹೆ ಮಾಡ್ತಾರೆ. ಹಾಗೆ ಆ ಗೋಡೆಗಳು ಏನು ನೀವು ಕೋಟೆದು ನೋಡ್ತಾ ಇದ್ದೀರಾ ಅದರ ಮುಂದೆ ದೊಡ್ಡ ಕಂದಕಾಗಿದೆ. ಆ ಕಂದಕದ ಒಳಗಡೆ ನೀರು ಹಾಯಿಸಲೆಂದು ಈ ಕೆರೆಯನ್ನು ಕಟ್ಟಿದ್ದಾರೆ ಅಂತ ಒಂದು ಇತಿಹಾಸ ಪುರಾವೆ ಹೇಳ್ತದೆ. ಆ ಕೆರೆಯಿಂದ ಬಂದಂತಹ ನೀರು ಅಲ್ಲಿ ನೋಡ್ತಾ ಇದ್ದೀರಾ ನೀವು, ಆ ಕೋಟೆಯ ಸುತ್ತಲಿನ ಭಾಗದಲ್ಲಿರುವ ಕಂದಕಕ್ಕೆ ಹಾಯಿಸಿ ಯಾವುದೇ ರೀತಿಯ ಶತ್ರುಗಳು ಕೋಟೆಯೊಳಗೆ ನುಗ್ಗದೇ ಇರುವ ರೀತಿ ನೋಡಿಕೊಳ್ಳೋದಕ್ಕೆ ಈ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅಂತ ನಾವು ಊಹೆ ಮಾಡ್ಬೋದು. ಈಗ ನೋಡ್ತಾ ಇದ್ದೀರಾ ಎಡಗಬದಿಯಲ್ಲಿ ಪಾಳು ಬಿದ್ದಂತಹ ಪುರಾತನವಾದ ಕೋಟೆ, ಅತ್ಯದ್ಭುತವಾಗಿದೆ. ಬಹಳಷ್ಟು ರಾಜರುಗಳನ್ನು ತನ್ನ ಒಂದು ಕಾಲದಲ್ಲಿ ನೋಡಿರುವಂತಹ ಕೋಟೆ. ಹೇಗೆ ರಾಜರು ಅಳೆದು ಹೋದರೋ ಹಾಗೆ ಕೋಟೆಯೂ ಸಹ ನಶಿಸಿ ಹೋಗ್ತಾ ಇದೆ. ಯಾವುದೇ ರೀತಿಯ ಪುನರ್ನಿರ್ಮಾಣ ಕಾರ್ಯ ಆ ಕೋಟೆಗೆ ಮಾಡಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೋಚರಿಸ್ತದೆ. ಇದೀಗ ನೀವು ನೋಡ್ತಾ ಇರೋದು ಆ ಒಂದು ಕೆರೆಯಿಂದ ಚಾನಲನ್ನು ಮಾಡಿ ಅಲ್ಲಿರುವಂಥ ಸುತ್ತಮುತ್ತಲಿನ ಗದ್ದೆಗಳಿಗೆ, ಹೊಲಗಳಿಗೆ ನೀರು ಹಾಯಿಸೋದಕ್ಕೆ ಮಾಡಿರುವಂತಹ ಈ ಚಾನಲ್ನ ನೀವು ಗಮನಿಸ್ತಾ ಇದ್ದೀರಾ. ಆ ಚಾನಲ್ ಮೇಲೆ ನಾವು ನಡ್ಕೊಂಡು ಆ ಕೆರೆಯ ಹತ್ತಿರ ರಾಣಿ ಎಲಿಜಬೆತ್ ಕೆರೆ ಅಂತ ಕರೀತಾರೆ ಈಗ, ಆದರೆ ಅದು ಗೋಣಸಮುದ್ರ ಕೆರೆ ಅಂತ ಮುಂಚೆ ಕರೀತಾ ಇದ್ರು. ಅದಕ್ಕಿಂತ ಮುಂಚೆ ಈ ಡಂಬಳದ ಕೋಟೆ ಕಟ್ಟಿದಾಗ ಈ ಕೆರೆಯ ಹೆಸರು ಏನಿತ್ತು ಎಂಬುದು ಯಾವುದೇ ರೀತಿಯ ಒಂದು ದಾಖಲೆಗಳಲ್ಲಿ ನಮಗೆ ಕಾಣಸಿಗೋದಿಲ್ಲ. ಹಾಗೆಯೇ ಇಲ್ಲಿ ನೀವು ನೋಡ್ಬೋದಾದಂಥ ಮತ್ತೊಂದು ವಿಚಾರ ಏನಪ್ಪ ಅಂದರೆ
ಇಲ್ಲಿರುವಂತಹ ಸರ್ವಧರ್ಮಗಳ ಒಂದು ಸಮ್ಮಿಲನ. ಜೈನ ಧರ್ಮವಾಗಲಿ, ಶೈವ ಮತ್ತು ಕಾಲಾನುಕಾಲದಲ್ಲಿ ಬೌದ್ಧ ಧರ್ಮವಾಗಲಿ, ಮತ್ತು ಈ ಎಲ್ಲ ಧರ್ಮಗಳನ್ನು ಪಾಲಿಸುತ್ತಿದ್ದಂತಹ ಡಂಬಳ ಒಂದು ಅತ್ಯದ್ಭುತವಾದ ಪುರಾತನ ಕೇಂದ್ರವೂ ಸಹ ಆಗಿತ್ತು ಅಂತ ಹೇಳ್ತಾರೆ. ಈ ಡಂಬಳ ಮುಂಚೆ ಬಹಳಷ್ಟು ಹೆಸರುಗಳಿಂದ ಕರೆಯಲ್ಪಡುತ್ತಿತ್ತು. ಆ ಹೆಸರುಗಳು ಏನಪ್ಪ ಅಂತಂದರೆ ಧರ್ಮಪುರ, ಧರ್ಮವೋಳಲ್ ಎಂದು ಕರೆಯುತ್ತಿದ್ದ ಈ ಸ್ಥಳ ಬಹಳಷ್ಟು ಪ್ರಸಿದ್ಧಿಗೊಂಡಿತ್ತು. ಇದೀಗ ನೀವು ಅಲ್ಲಿ ಕಲ್ಲು ನೋಡಿದ್ರೆ ಈ ಕೆರೆಯ ಒಂದು ಕನ್ಸ್ಟ್ರಕ್ಷನ್ ಟೈಮ್ ಪುನರ್ನಿರ್ಮಾಣ ಮಾಡಿದ್ರು 18ನೇ ಶತಮಾನದಲ್ಲಿ. ಅದರ ಬಗ್ಗೆ ಒಂದು ಮಾಹಿತಿಯನ್ನು ಅಲ್ಲಿ ಕೆತ್ತಿ ಹಾಕಿದ್ದಾರೆ. ಇದೀಗ ನಾವು ಈ ಮೆಟ್ಟಿಲುಗಳನ್ನು ಹತ್ತಿ ಮೇಲೆ ಬಂದರೆ ಇಲ್ಲೊಂದು ವಿಹಂಗಮವಾದ ನೋಟ ನೀವು ನೋಡ್ತಾ ಇದ್ದೀರಾ. ಈ ಕೆರೆಯ ಒಂದು ಅಗಾಧತೆ, ಅದರ ಒಂದು ಇತಿಹಾಸ, ಅದರ ಒಂದು ವಿಶಾಲತೆಯನ್ನು ನೀವು ಗಮನಿಸಬೇಕು. ಅಲ್ಲಿ ಮುಂದೆ ನೀವು ನೋಡ್ತಾ ಇದ್ದೀರಾ ಪಾಳು ಬಿದ್ದಂತಹ ಕೋಟೆ. ಆ ಕೋಟೆಯಿಂದ ಇಲ್ಲಿ ದಿಬ್ಬದವರೆಗೆ ಒಂದು ಚೆಕ್ ಡ್ಯಾಮ್ ಥರ ಕಟ್ಟಿದ್ದಾರೆ ನೀರನ್ನು ಸಂಗ್ರಹಿಸಿ ಇಡೋದಕ್ಕೋಸ್ಕರ. ಇಲ್ಲಿ ಬಂದರೆ ನಿಮಗೆ ಜಲಸಂಪನ್ಮೂಲ ಇಲಾಖೆಯ ಒಂದು ಕಲ್ಲಿದೆ. ಈ ಕಲ್ಲಿನ ಮೇಲೆ ಡಂಬಳದ ಕೆರೆಯ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ನೀವು ಅದನ್ನು ತುಂಬ ಚೆನ್ನಾಗಿ ಇಲ್ಲಿ ನೋಡಬಹುದು. ಇದಕ್ಕಾದಂತಹ ವೆಚ್ಚ, ಇಲ್ಲಿದ್ದಂತಹ ಇಂಜಿನಿಯರ್ ಯಾರು, ಇದನ್ನು ನೋಡಿ 1876ರಿಂದ 77 ಇದನ್ನು ಪುನರ್ನಿರ್ಮಾಣ ಮಾಡಲಾಯಿತು. ಈ ಒಂದು ಕೆರೆಯ ವೀಕ್ಷಣೆಗೋಸ್ಕರ ರಾಣಿ ಬಂದಿದ್ಲು ಇಲ್ಲಿಗೆ. ಅದಕ್ಕೋಸ್ಕರ ಅಲ್ಲೊಂದು ಐಬಿ ಸಹ ಕಟ್ಟಿದ್ದಾರೆ ಆಕೆಯ ತಂಗುವಿಕೆಗೋಸ್ಕರ. ಇಂತಹ ಒಂದು ಇತಿಹಾಸ ಪ್ರಸಿದ್ಧ ಕೆರೆಯ ಪಕ್ಕದಲ್ಲೇ ಈ ಒಂದು ಹಳೆಯ ಡಂಬಳದ ಕೋಟೆ ಇದೆ. ಆದರೆ ಅದಕ್ಕೆ ಯಾವುದೇ ರೀತಿಯ ಒಂದು ಪುನರ್ನಿರ್ಮಾಣದ ಒಂದು ಸೌಕರ್ಯ ಒದಗಿ ಬಂದಿಲ್ಲ ಅನ್ನೋದೇ ಬಹಳ ವಿಷಾದಕರ ಸಂಗತಿ. ನೋಡ್ತಾ ಇದ್ದೀರಾ ಕೆರೆ ಎಷ್ಟು ವಿಶಾಲವಾಗಿದೆ ಅಂತ. ಇದು ನಮ್ಮ ಪೂರ್ವಿಕರು ಶತಶತಮಾನಗಳ ಹಿಂದೆ ಕಟ್ಟಿ ನಿರ್ಮಿಸಿದಂತಹ ಕೆರೆ. ಈಗಲೂ ಸಹ ಡಂಬಳಕ್ಕೆ ಬಹಳ ಉಪಯುಕ್ತವಾಗ್ತಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿನ ಎಪಿಸೋಡಲ್ಲಿ ಸಿಗೋಣ. ನಮಸ್ಕಾರ.